ಸುವರ್ಣಸೌಧದಲ್ಲಿ ಇವತ್ತು ಹೈ ಡ್ರಾಮಾ ನಡೀತು. ಆದರೆ ಈ ಹೈ ಡ್ರಾಮಾದಲ್ಲಿ ದಾಂಧಲೆಯಲ್ಲಿ ಭಾಗಿಯಾಗಿದ್ದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿಎ. ದಾಂಧಲೆಕೋರರ ನೇತೃತ್ವವನ್ನು ವಹಿಸಿದ್ದು ಸಂಕನಗೌಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಸಹಾಯಕ ಕೂಡ ಹೌದು. ಹೆಬ್ಬಾಳ್ಕರ್ ಅವರ ಸಹೋದರನ ಬೆಂಬಲಿಗರು ಕೂಡ ಈ ಸಂದರ್ಭದಲ್ಲಿ ಈ ದಾಂಧಲೆಯಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯ ಸಮೇತವಾಗಿ ಪಬ್ಲಿಕ್ ಟಿವಿ ನಿಮಗೆ ತೋರಿಸ್ತಾ ಇದೆ. ಯಾವ ರೀತಿಯಾಗಿ ರವಿ ಅವ್ರನ್ನ ಎಳೆದಾಡೋದಕ್ಕೆ ಮುಂದಾಗ್ತಾರೆ, ಮಾರ್ಷಲ್ಸ್ಗಳನ್ನು ಕೂಡ ಹಿಮ್ಮೆಟ್ಟಿಸಿ ಅವರು ಮುನ್ನುಗ್ತಾರೆ ಅನ್ನೋದನ್ನ ನೋಡಬಹುದು. ಓಕೆ, ಅವರು ಬಳಸ್ತಾ ಇರುವಂತಹ ಪದಗಳನ್ನು ಕೇಳಿಸ್ಕೊಳ್ತಾ ಇರಬಹುದು, ಅವರು ಆಡ್ತಾ ಇರುವಂತಹ ಗೂಂಡಾ ವರ್ತನೆಯನ್ನು ಗಮನಿಸ್ತಾ ಇರಬಹುದು. ಸುವರ್ಣಸೌಧದ ಫಸ್ಟ್ ಫ್ಲೋರ್ಗೆ ಇವರಿಗೆ ಪ್ರವೇಶ ಕೊಟ್ಟದ್ದು ಹೇಗೆ, ಪೊಲೀಸರು ಇವ್ರನ್ನ ಯಾಕೆ ಅಲ್ಲೇ ತಡಿಲಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮನೆ ಮಾಡುತ್ತೆ. ಸುಮಾರು 10-20 ಮಂದಿ ಮೊದಲ ಫ್ಲೋರ್ಗೆ ನುಗ್ತಾರೆ. ಗೇಟನ್ನ ಕಾಲ್ನಲ್ಲಿ ಒದ್ದು ಒಳನುಗ್ಲಿಕ್ಕೆ ಪ್ರಯತ್ನ ನಡೆಸ್ತಾರೆ. ಅದಕ್ಕೂ ಮುಂಚಿತವಾಗಿಯೇ ಸಿ ಟಿ ರವಿ ಅವ್ರನ್ನ ಎಳೆದಾಡುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಮಾರ್ಷಲ್ಸ್ಗಳು ತಡೆದ್ರು. ಜೊತೆಗೆ ದಕ್ಷಿಣ ಕನ್ನಡದ ಶಾಸಕ ಕಿಶೋರ್ ಅವರು ಕೂಡ ಅವ್ರನ್ನ ತಡೆದು ಸಿ ಟಿ ರವಿ ಅವರನ್ನ ರಕ್ಷಣೆ ಮಾಡಿದ್ದಾರೆ. ಇಲ್ಲದೆ ಇದ್ದಿದ್ರೆ ಏನು ಕಥೆ? ಫಸ್ಟ್ ಹಾಫ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ರವಿ ಅವರು ಗುಡುಗಿದ್ರು, ಕೆಟ್ಟ ಮಾತು ಆಡಿದ್ರು ಅನ್ನುವಂತಹ ವಿಚಾರವಾಗಿ ಪ್ರಸ್ತಾಪ ಆಯಿತು. ಅದಾದ ನಂತರದ ಸೆಕೆಂಡ್ ಹಾಫ್ ನೋಡಿ ಹೀಗೆ ಗೂಂಡಾಗಿರಿ. ಸುವರ್ಣಸೌಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಗೂಂಡಾಗಿರಿಯನ್ನ ಮಾಡಿದ್ದಾರೆ. ಮಾರ್ಷಲ್ಸ್ಗಳನ್ನ ತಳ್ಳಿ ಸುವರ್ಣಸೌಧದ ಒಳಗೆ ನುಗ್ಗಲು ಯತ್ನವನ್ನ ಮಾಡಿದ್ದಾರೆ. ಗೂಂಡಾಗಿರಿ ನಡೀತಾ ಇದ್ರು ಕೂಡ MLC ಚಂದ್ರರಾಜ್ ಹಟ್ಟಿಹೊಳಿ ಅಲ್ಲೇ ಇದ್ದಾಗ್ಲೂ ಕೂಡ ತಡೆಯುವಂತ ಪ್ರಯತ್ನ ಮಾಡಲಿಲ್ಲ. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಇದ್ದಿದ್ರು ಅಂತದ್ದು. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ದೃಶ್ಯವನ್ನ ನೋಡಿ. ಅವ್ರ ಪಾಡಿಗೆ ಅವರು ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ, ಚಂದ್ರರಾಜ್ ಹಟ್ಟಿಹೊಳಿ ಅವರು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ. ಅವ್ರು ಕೊಟ್ಟಿರುವಂಥ ಹೇಳಿಕೆ ನಿಜಾನೇ ಆಗೋದಾದ್ರೆ, ಆ ಥರ ಮಾತನಾಡಿದ್ದಾರೆ ಅನ್ನೋದೇ ಆದರೆ ಅದಕ್ಕೆ ಕ್ರಮವನ್ನು ಏನು ತಗೊಳ್ಬೇಕು. ಅದಕ್ಕೆ ಈ ರೀತಿಯಾಗಿ ಗೂಂಡಾ ವರ್ತನೆಯನ್ನು ತೋರಿಸೋದ, ನಿಮ್ಮ ವರ್ತನೆ ಏನು ಅನ್ನೋದನ್ನು ತೋರಿಸುತ್ತೆ. ಆಮೇಲೆ ಚಂದ್ರರಾಜ್ ಹಟ್ಟಿಹೊಳಿ ಅವರು ನಿಮಗೆ ಆಕ್ರೋಶ ಬಂದಿರುತ್ತೆ, ಕೋಪ ಬಂದಿರುತ್ತೆ. ಸಹಜವಾಗಿಯೇ ಸಹೋದರಿಯ ಬಗ್ಗೆ ಈ ರೀತಿಯಾಗಿ ಮಾತನಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ, ಆ ಮಾತುಗಳ ವಿಚಾರದಲ್ಲಿ ಆಕ್ರೋಶ ಇರುತ್ತೆ. ಅದನ್ನು ಟ್ಯಾಕಲ್ ಮಾಡಬೇಕಾಗಿರುವಂಥ ರೀತಿ ಈ ರೀತಿನ ನಾಳೆಯಿಂದ ಏನು ಮಾಡಬೇಕು, ಇನ್ಮೇಲೆ ಅಧಿವೇಶನ ನಡೀಬೇಕಾದ್ರೆ ಒಬ್ಬ MLA ಅಥವಾ ಒಬ್ಬ MLC ಜೊತೆಗೆ ಒಬ್ಬನ್ನೇ PN ಬಿಡಬೇಕು. ಇನ್ಮೇಲೆ ಅವ್ರ ಬೆಂಬಲಿಗರನ್ನ ನಿಲ್ಲಿಸ್ಬಿಡ್ಬೇಕಿನ್ನು. ಪಾಸ್ ಎಲ್ಲರಿಗೂ ಕೊಟ್ಕೊಂಡು ಒಳಗಡೆಗೆ ಬಿಟ್ಕೊಳ್ಳೋದಾದ್ರೆ ಹಾಗಿದಾಗ ಭದ್ರತೆ ಎಲ್ಲಿದೆ? ಒಳಗಡೆಗೆ MLAಗಳಿಗೆ MLCಗಳಿಗೆ ಭದ್ರತೆ ಎಲ್ಲಿಂದ ಇದೆ? ಒಬ್ಬ MLA ಒಬ್ಬ MLC ಜೊತೆಗೆ ಒಬ್ಬ ಮಾತ್ರ ಅವಕಾಶ ಇದೆ ಅಂತ ಬಿಟ್ಬಿಡಿ. ಇನ್ಮೇಲೆ ಇದಾದ್ಮೇಲೆ ಅದನ್ನೇ ಮಾಡ್ಬೇಕು. ಇನ್ಮೇಲೆ ಈ ರೀತಿಯಾಗಿ ಗೂಂಡಾ ವರ್ತನೆ ಮಾಡೋದಾದ್ರೆ ಗೂಂಡಾಗಳಿಗೂ ನಿಮಗೂ ವ್ಯತ್ಯಾಸ ಏನು ಉಳಿತಾಗಿದ್ದಾಗ ಅವ್ನು ನೋಡಿ ಅಲ್ಲಿ ಮಾರ್ಷಲ್ ಅಂತ ತಳ್ಳಿಬಿಟ್ಟು ನೋಡಿ ಓದಿತಾನೆ ಅವನು. ಮಾರ್ಷಲ್ಸ್ಗಳು ಅಲ್ಟಿಮೇಟ್ಲಿ ಇಟ್ಸ್ ಅ ಪೊಲೀಸಲ್ಲಿರೋರು ಡೆಪ್ಯೂಟೇಷನ್ ಮೇಲೆ ಅಲ್ಲಿಗೆ ಹೋಗಿರ್ತಾರೆ ಮಾರ್ಷಲ್ಸ್ಗಳಾಗಿ. ನೀವು ವಾಕೌಟ್ ಮಾಡಾಯ್ತು ಮತ್ತೆ
ಕೇಳಿರೋದು ಯಾಕೆ ಮಾತಾಡ್ತೀವಿ? ಯಾರು ಸತ್ರು ನಿಮಗೆ ರಣರಂಗವಾಗಿ ಹೋಗಿದೆ ಬೆಳಗಾವಿಯ ಸುವರ್ಣಸೌಧ. ಈ ರೀತಿಯಾದಂಥ ವರ್ತನೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕೆ ಮಾಡೋ ಕೆಲಸವನ್ನ ಸರಿಯಾಗಿ ಮಾಡಿ ಅಂತ ಹೇಳೋದು. ಬೆಳಗಾವಿ ಅಧಿವೇಶನ ಇರೋದು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿ. ಇನ್ಮೇಲೆ ಆ ಕಡೆಗೆ ಹೋಗ್ಲೇಬೇಡಿ, ಬೆಸ್ಟ್ ಇಲ್ಲೇ ಇರಿ. ಅದಕ್ಕೆ ದುಡ್ಡು ಖರ್ಚು ಮಾಡಿ ನಮ್ಮ ದುಡ್ಡನ್ನು ಯಾಕೆ ಖರ್ಚು ಮಾಡ್ತೀರಾ? ಜನ ಕಟ್ಟೋ ತೆರಿಗೆ ದುಡ್ಡನ್ನು ಇಂಥವೆಲ್ಲ ಮಾಡಕ್ಕೆ ಅಲ್ಲಿಗೆ ಯಾಕೆ